ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. 4 ಗಂಟೆಗೆ ಎದ್ದು ಕೆಲಸನ ಮಾಡ್ತಾಯಿದ್ದೀನಿ. ನಿನ್ನೆ ಸಕ್ಕರೆ ತಂದಿದ್ದರು, ಆದರೂ ಕೂಡ ಡಬ್ಬಕ್ಕೆ ಹಾಕಿಬಿಡೋಣ ಅಂತ ಹಾಕ್ತಾಯಿದ್ದೀನಿ. ಇಲ್ಲೇ ಇಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಇವತ್ತು ಏನಂದರೆ, ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ನಾನು ಅವತ್ತು ಮೊಬೈಲ್ ತರೋದಕ್ಕೆ ಅಂತ ಹೋಗಿದ್ದೆ ಅಲ್ವಾ, ಆವಾಗಲೇ ಊರಲ್ಲೇ ಲಗೇಜ್ ಎಲ್ಲ ಇಳಿಸಿ ಬಂದಿದ್ವಿ. ಅಂದರೆ ಬಟ್ಟೆಗಳು ಎಲ್ಲದನ್ನೂ ಅಲ್ಲೇ ಇಟ್ಟು ಬಂದಿದ್ವಿ. ಸಲ ಏನು ನಮ್ಮನೆಯವ್ರು ಬಿಡೋಕ್ಕೆ ಬರೋದು ಬೇಡ ಅಂತ ಹೇಳಿ, ಮತ್ತು ನಾನು ಕೂಡ ಹೆಚ್ಚಿಗೆ ದಿನ ಅಲ್ಲಿ ಇರಲ್ಲ, ಬೇಗ ವಾಪಸ್ಸು ಬರ್ತೀನಿ. ಹಾಗಾಗಿ ಶ್ರೇಯು ಅಲ್ಲೇ ಇರ್ತಾನೆ. ಮತ್ತು ನಮ್ಮನೆಯವ್ರೇನು ಬಿಡೋಕ್ಕೆ ಬರೋದು ಬೇಡ ಅಂತ ಹೇಳಿ ನಾನು ಲಗೇಜೆಲ್ಲ ಅಲ್ಲೇ ಇಟ್ಟು ಬಂದಿದ್ದೆ. ಇವತ್ತು ನಾನು ಶ್ರೇಯು ಬಸ್ಸಿಗೆ ಹೋಗ್ತಾ ಇದ್ವಿ. ಅಲ್ಲಿ ಚಿಕ್ಕಪ್ಪನ ಮಗ ಬರ್ತಾನೆ ಕರೆಯೋದಕ್ಕೆ. ಬೆಳಗ್ಗೆ 9:30 ಬಸ್ಸಿಗೆ ಹೋದರೆ ನನಗೆ ಕರೆಕ್ಟ್ ಆಗುತ್ತೆ. ಅಲ್ಲಿ ಸಾಗರದಲ್ಲಿ ಕೂಡ ನಂಗೆ ಬಸ್ ಸಿಗುತ್ತೆ. ಹಾಗೆ ಊರಿಗೆ ಆರಾಮಾಗಿ 11:30 ಒಳಗೆ ತಲುಪಿಬಿಡ್ತೀನಿ. ಸುಮ್ಮನೆ ಏನಕ್ಕೆ ಮತ್ತು ಕಾರ್ ಒಯ್ಯೋದು ಅಂತ ಹೇಳಿ ನಮ್ಮನೆಯವ್ರು ಅಂದರು, ನೀನು ಶ್ರೇಯು ಹೋಗ್ತಿರಲ್ವ, ಕಾರ್ ಒಯ್ಯಿ ಅಂತ ಹೇಳ್ತಾರೆ. ನನಗೆ ಯಾಕೋ ಗೊತ್ತಿಲ್ಲ, ಕಾರ್ ಒಯ್ಯೋಕ್ಕೆ ಅಷ್ಟೊಂದು ಧೈರ್ಯ ಸಾಕಾಗ್ತಾ ಇಲ್ಲ. ಮುಂಚೆ ಎಲ್ಲ ಮಕ್ಳನ್ನ ಕರ್ಕೊಂಡು ಆರಾಮಾಗಿ ಕಾರ್ ಓಡಿಸ್ಕೊಂಡು ಹೋಗ್ಬಿಡ್ತಾಯಿದ್ದೆ. ಅದು ಟಚ್ ಬಿಟ್ಟಾಗಿಂದ ಇವಾಗ ಸ್ವಲ್ಪ ಭಯ ಆಗಿ ಬಂದು ಇವತ್ತು ಇಡ್ಲಿ ಮಾಡೋಣ ಅಂತ ಇದ್ದೀನಿ. ಸ್ವಲ್ಪ ಸಾಂಬಾರು ಮಾಡಿದ್ರೆ ನಮ್ಮನೆಯವರಿಗೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳಿ, ಮತ್ತು 2 ಸಲ ಸಾಂಬಾರು ಏನು ಮಾಡೋದು ಅಂತ. ಹುರುಳಿ ಸಾರು ಇದೆ, ಅದನ್ನು ಕೂಡ ಊರಿಗೆ ಒಯ್ಯೋಣ ಅಂತ ಅಂದ್ಕೊಂಡೆ. ಆಮೇಲೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಹೋದೆ, ಯಾಕಂದರೆ ಬಸ್ಸಿಗೆ ಹೋಗೋದ್ರಿಂದ ಏನೂ ಒಯ್ಯಬಾರ್ದು ಅಂತ. ಆದ್ರೂ ಶ್ರೇಯು ಅವತ್ತು ಪ್ಯಾಕ್ ಮಾಡು ಅಂದಾಗ ಅಷ್ಟು ನೀಟಾಗಿ ಬಟ್ಟೆನ ಪ್ಯಾಕ್ ಮಾಡಿರಲಿಲ್ಲ. ನನಗೂ ಅವತ್ತು ಏನೋ ಗಡಿಬಿಡಿ ಆಗ್ತಾಯಿತ್ತು. ಹಾಗಾಗಿ ನಾನು ಪ್ಯಾಕಿಂಗಿಗೇನು ಹೋಗಿರಲಿಲ್ಲ. ಹಾಗಾಗಿ ಹೆಚ್ಚಿಗೆ ಅವನು ಬಟ್ಟೆಗಳನ್ನ ಒಯ್ದಿಟ್ಟಿರಲಿಲ್ಲ. ಮತ್ತು ಅವನಿಗೆ ಸ್ವಲ್ಪ ಒಳ್ಳೊಳ್ಳೆ ಬಟ್ಟೆಗಳು ಒಯ್ಯೋಣ ಅಂತ ಹೇಳಿ ಇವತ್ತು ಒಂದಷ್ಟು ಬಟ್ಟೆಗಳನ್ನ ಒಂದು ಬ್ಯಾಗ್ನ ಮಾಡಿಕೊಂಡೆ. ಬೈಕಲ್ಲಿ ಹೋಗೋದ್ರಿಂದ ಹೆಚ್ಚಿಗೆ ಬಟ್ಟೆಗಳೇನು ಒಯ್ಯೋದು ಬೇಡ ಅಂತೇಳಿ, ನಂದು ಹೆಂಗಿದ್ರೂ ಅಲ್ಲಿ ಇರುತ್ತೆ. ನಾನು ಹೋದಾಗೆಲ್ಲ ನನ್ನ ನೈಟಿಗಳಲ್ಲೇ ಇರುತ್ತೆ. ಹಾಗಾಗಿ ಹೆಚ್ಚಿಗೆ ನಾನು ಬಟ್ಟೆಗಳೇನೂ ಒಯ್ಯಲ್ಲ. ಇನ್ನೇನು ಬರಬೇಕಿದ್ರೆ ಬಟ್ಟೆಗಳು ಬೇಕು ಅಂತ, ಮತ್ತು ಎಲ್ಲಾದರೂ ಅಚಾನಕ್ಕಾಗಿ ಎಲ್ಲಾದರೂ ಹೊರಟ್ರೆ ಅಂತ 1-2 ಒಳ್ಳೆ ಬಟ್ಟೆಗಳನ್ನ ಇಟ್ಕೊಂಡಿರ್ತೀನಿ ಅಷ್ಟೇ. ಗುಡ್ ಮಾರ್ನಿಂಗ್. ಕೆಲಸ ಎಲ್ಲ ಆಯಿತು. ಟೈಮಿನೂ 6 ಗಂಟೆ ಆಗಿಲ್ಲ, 5 ನಿಮಿಷ ಇದೆ. ಏನು ಪೇಪರ್ ಓದಕ್ಕೆ ಹೋಗಲ್ಲ ಇವತ್ತು? ಹಾಗೆ ಊರಿಗೆ ಹೋಗ್ತೀರಾ? ನಾವು 9:30 ಬಸ್ಸಿಗೆ ಹೊರಡಬೇಕಾ, ಹಾಗಾಗಿ ಬೇಗ ಎದ್ದು ಬೇಗ 4:10 ಎದ್ದೆ. ನನ್ನ ಮಗ ಅಲಾರಾಮ್ ಇಟ್ಟಿದ್ದಾನೆ. AM ಇಟ್ಟಿದ್ದಾನೋ PM ಇಟ್ಟಿದ್ದಾನೋ, ನನ್ನ ಮೊಬೈಲ್ ಅಲಾರಾಮ್ ಹೊಡೆದೇ ಇಲ್ಲ. ಇವ್ರು ಇಟ್ಟಿದ್ರು ಅನ್ಸುತ್ತಲ್ಲ. ನಿಮ್ಮ ಮೊಬೈಲೆಲ್ಲ ಇಟ್ಟಿದ್ನಾ? ನನ್ನ ಮೊಬೈಲಲ್ಲಿ ಅಂದ್ಕೊಂಡೆ ನಾನು. ಆಮೇಲೆ ಇವ್ರ ಮೊಬೈಲ್ ಇಟ್ಟಿದ್ದಕ್ಕೆ ಹಂಗಾರ ಇವ್ರದ್ದೇ ಹೊಡೆದಿದ್ದೆ. 4 ಗಂಟೆಗೆ ಇಟ್ಟಿದ್ದೆ. ಎದ್ದೆ ನಾನು. ನಂಗೆ 3:45 ಎಚ್ಚರ ಆಗಿತ್ತು. ಅದು ಬೆಳಗ್ಗೆ ಹೇಳ್ಬೇಕು ಅಂತಿದ್ರೆ ಗೊತ್ತಲ್ಲ, ನಿದ್ದೆ ಅಷ್ಟು ಇದು ಬರೋಲ್ಲ. ಎದ್ದು ಬಂದು ಕೆಲಸನೂ ಆಯಿತು. ಇವ್ರನ್ನೆಲ್ಲ ಒರೆಸಿದ್ರು. ನಾನು ಬಾಕಿ ಎಲ್ಲ ಕೆಲಸ ಮಾಡಿಕೊಂಡೆ. ತಿಂಡಿ ಇವತ್ತು ಇಡ್ಲಿ ಮತ್ತು ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಇವರು 4 ಇಡ್ಲಿ ಮಾಡಿಟ್ಟು ಹೋಗಿರು, ಸಂಜೆಗೆ ಹಂಗಾಗುತ್ತೆ ಅಂದಿದ್ದಾರೆ. ಹಂಗಾಗಿ ಮಾಡ್ತಾಯಿದ್ದೀನಿ. ಕಾಯಿ ಏನು ಇಲ್ಲ ರೀ, ಎಲ್ಲ ಖಾಲಿ ಮಾಡೇ ಹೋಗ್ಬಿಡ್ತೀನಿ. ಅದು ಮತ್ತೆ ಫ್ರಿಜ್ಜಲ್ಲಿ ಇಟ್ರೇನು ಹಾಳಾಗಿಬಿಡುತ್ತೆ. ಹಾಗಾಗಿ ಟೀ ಮಸ್ತ್ ಐತಲ್ಲ, ಊರಿನ ಹಾಲಲ್ಲ, ಟೀ ಚೆನ್ನಾಗಿರುತ್ತೆ. ಅಂದರೂ ಅಲ್ಲಿ ಆ ಹಾಲಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಇದು ಒಂದ್ಸಲ ಕಾಯಿ ಸಿಕ್ಕನೆ ತೆಗೆದಿರ್ತಾರಲ್ಲ, ಸ್ವಲ್ಪ ತೆಳು ಬರುತ್ತೆ. ನಾವು ಯಾವಾಗಲೂ ಏಪ್ರಿಲ್ 10ಕ್ಕೆ ಹೋಗಿಲ್ಲಪ್ಪ. ಎಕ್ಸಾಮ್ ಮುಗಿದು ಸಂಜೆನೇ ಊರಿಗೆ ಹೋಗ್ತಾ ಇದ್ವಿ. ಈ ಸಲನೇ ಲೇಟ್ ಆಯಿತು. 1 ತಿಂಗಳಿಂದ ನಮ್ಮ ಅಮ್ಮನ ರಗಳೆ. ನಮ್ಮಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ, ಶಿವರಾತ್ರಿ ಯುಗಾದಿ ಮಧ್ಯದಲ್ಲಿ ಹಪ್ಪಳ ಮಾಡ್ತಾರೆ. ಈ ಕಡೆ ಎಲ್ಲ ಮಾಡ್ತಾರೆ. ನಮ್ಮಲ್ಲಿ ನಾವು ಯಾವಾಗಲೂ ಲೇಟೇ ಮಾಡೋದು. ಆವಾಗಲೇ ಅಮ್ಮ ಮಳೆ ಎಲ್ಲ ಶುರುವಾಗಿತ್ತಲ್ಲ, ಬಾ ಅಂತ ಇದ್ರು. ಎಲ್ಲಿಂದ ಹೋಗೋದು ಆಗಬೇಕಲ್ಲ. ಮದುವೆ ಮನೆ ಮಕ್ಕಳು ಸ್ಕೂಲಲ್ಲಿದ್ದಾಗ ಸ್ಕೂಲ್ ರಜಾ ಬಂದಾಗ ಹೋಗೋದು ಅಂತ ಹೇಳ್ತೀವಿ. ಈಗ ಯಾವಾಗ ಬೇಕಾದ್ರೆ ಹೋಗ್ಬೋದು, ಯಾವಾಗ ಬೇಕಾದ್ರೆ ಬರ್ಬೋದು. ಆದರೆ ಯಾವಾಗ ಹೋಗೋಕ್ಕೆ ಆಗಲ್ಲ. ಆವಾಗ ಹಂಗಲ್ಲ. ಅಯ್ಯೋ, ಒಂಥರ 2 ತಿಂಗಳಲ್ಲೇ ಜೂನ್ 1 ಬರಬೇಕು. ಸ್ಕೂಲ್ ಶುರುವಾಗಿ 1-2 ದಿನ ಆದಮೇಲೆ ಊರಿಂದ ಹೊರಡ್ತಾ ಇದ್ವಿ. ಈಗ ಹಂಗಲ್ಲ. ಏನು ಯಾಕೆ ಹೋಗೋಣ ಅಂತ ರಗಳೆ ಮಾಡಿಲ್ಲ ಅವನು. ಅವನಿಗಿಲ್ಲಿ ಫ್ರೆಂಡ್ಸ್ ಚೆನ್ನಾಗಿದ್ದಾರಾ, ಮತ್ತು ಮೊಬೈಲು ಚೆನ್ನಾಗಿ ಸಿಕ್ಕಿದ್ಯಾ. ಹಾಗಾಗಿ ಅವನಿಗೆ ನಮ್ಮ ಜೊತೆಗೆ ಇರಕ್ಕೆ ಬಂದಿದ್ದಲ್ಲ, ಮೊಬೈಲ್ ಜೊತೆ ಇರಕ್ಕೆ ಬಂದಿದ್ದವನು ಅಲ್ಲ.
ಕಾಲ ಅದೆಷ್ಟು ಬೇಗ ಬದಲಾಗ್ಬಿಡುತ್ತೆ ನೋಡಿ. ನಾನು ಮಕ್ಕಳದ್ದು ಸ್ಕೂಲು ಇವತ್ತು ಮುಗೀತಂದರೆ ರಿಸಲ್ಟು ಇಲ್ಲ, ಎಕ್ಸಾಮ್ ಮುಗಿದು ಸಂಜೆ ನಾನು ಊರಲ್ಲಿರ್ತಾ ಇದ್ದೆ. ನಾನಂತ ಅಲ್ಲ, ನನ್ನ ಚಿಕ್ಕಪ್ಪನ ಮಕ್ಕಳಾಗಿರ್ಬೋದು, ಎಲ್ಲರೂ ಅಷ್ಟೇ, ನಾವೆಲ್ಲ ಊರಲ್ಲಿ ಸೇರ್ಕೊಂಡ್ಬಿಡ್ತಾ ಇದ್ವಿ. ಕೆಲವೊಂದು ಸಲ ಪರಿಸ್ಥಿತಿ, ಕಾಲ ಅದೆಲ್ಲ ಬದಲಾಗ್ಬಿಡುತ್ತೆ. ಇವಾಗ ಎಲ್ಲರಿಗೂ ಅವ್ರದ್ದೇ ಆಗಿರೋ ಪ್ರಯಾರಿಟಿಗಳು ಇರುತ್ತೆ, ಮತ್ತು ಕೆಲವೊಂದು ಪರಿಸ್ಥಿತಿಗಳು ಸರಿ ಇರಲ್ಲ, ಏನೇನೋ ಆಗಿಬಿಟ್ಟಿದೆ. ಹಾಗಾಗಿ ಯಾರೋ ಒಟ್ಟಿಗೆ ಸೇರೋ ಸ್ವಲ್ಪ ಕಡಿಮೆನೇ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ. ಆವಾಗ ಅದೊಂಥರ ಚೆನ್ನಾಗಿರ್ತಾಯಿತ್ತು. 2 ತಿಂಗಳಂದರೆ ಮೊಮ್ಮಕ್ಕಳು ಎಲ್ಲ ಊರಲ್ಲಿ ದಾಂಧಲೆ ಮಾಡ್ತಾ ಇದ್ವಿ. ಮತ್ತು ಎಲ್ಲರೂ ಒಟ್ಟಿಗೆ ಆ ಟೈಮಲ್ಲಿ ಮಾತ್ರ ಸೇರ್ತಾ ಇದ್ವಿ, ಅಷ್ಟು ದಿನ ಕಳೀತಾ ಇದ್ವಿ. ಮಕ್ಕಳು ದೊಡ್ಡವರಾದ ಹಾಗೇನೋ ಎಲ್ಲದೂ ಬದಲಾಗ್ತಾ ಬರುತ್ತೆ. ಚಿನ್ನಿ ದೊಡ್ಡವಳಾದ್ಲು, ಅವಳು ಕಾಲೇಜ್ ಟೈಮಿಂಗ್ಸು ಅದು ಇದು ಬೇರೆ ಆಯಿತು. ಶಿಲ್ಪನ ಮಕ್ಕಳು ದೊಡ್ಡವರಾದರು, ಅವ್ರದ್ದು ಎಲ್ಲ ಕಾಲೇಜು ಸ್ಕೂಲು ಅದು ಬದಲಾಯಿತು. ಕೆಲವೊಂದು ಪರಿಸ್ಥಿತಿಗಳು ಸರಿ ಇರಲ್ಲ, ಎಲ್ಲದನ್ನೂ ಯೂಟ್ಯೂಬಲ್ಲಿ ಹೇಳೋಕ್ಕೂ ಬರಲ್ಲ, ಹಾಗಾಗುತ್ತೆ. ಈ ಸಲ ನಾನು ಊರಿಗೆ ಹೋದಾಗ ಯಾರೂ ಇರಲಿಲ್ಲ, ನಾನು ಶ್ರೇಯು ಮಾತ್ರ ಊರಲ್ಲಿ ಇದ್ವಿ. ಚಿನ್ನಿಗೂ ಬರೋಕ್ಕೆ ಆಗಲಿಲ್ಲ, ಹಾಗಾಯಿತು. ಹಾಗೆ ತಿಂಡಿ ಕೂಡ ನಾನು ಮಾಡಿ ಆಯಿತು. ಇಡ್ಲಿ ನಾನು ತೆಗ್ದವಳೆ ಬಿಸಿ ಬಿಸಿ, ಇದನ್ನು ಒಂದು ಸ್ವಲ್ಪ ಹಾಟ್ ಬಾಕ್ಸಿಗೆ ಹಾಕಿಟ್ಟೆ. ಶ್ರೇಯನು ಕೂಡ ತಿಂಡಿಗೆ ಬಂದ ಇವಾಗ. ಅದು ಸ್ವಲ್ಪ ಹಾಟ್ ಬಾಕ್ಸಿಗೆ ಹಾಕಿ ಅದು ಫುಲ್ ಆಗಿಬಿಟ್ಟಿತ್ತಲ್ವ, ಮುರಿದೋಗ್ಬಿಟ್ಟಿತ್ತು. ಅದಕ್ಕೆ ಆ ಇಡ್ಲಿನ ತೆಗೆದು ಶ್ರೇಯುಗೆ ಚೆನ್ನಾಗಿರೋ ಇಡ್ಲಿನ ಹಾಕಿ ಕೊಟ್ಟೆ. ಈ ವಡೆ ಮಾಡಿಲ್ವಾ ಅಂತ ಕೇಳ್ದ ಮಗ. ಇಷ್ಟು ಕೆಲಸದಲ್ಲಿ ವಡೆ ಎಲ್ಲಿಂದ ಮಾಡೋದು ಅಂದೆ ನಾನು. ನೆನ್ನೆನೇ ಎಲ್ಲ ಮನೆಯೂ ಕೂಡ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೆ, ಎಲ್ಲ ಕೆಲಸಗಳನ್ನೂ ಕೂಡ ಮಾಡ್ಕೊಂಡಿದ್ದೆ. ಎಷ್ಟೇ ಹಿಂದಿನ ದಿನ ಕೆಲಸ ಮಾಡಿದ್ರು ಕೆಲಸ ಮತ್ತು ಬೆಳಗ್ಗೆ ಅಂತೂ ಮಾಡೋದಿದ್ದೇ ಇರುತ್ತೆ. ನಂಗೆ ಬೆಳಗ್ಗೆ ಆಮೇಲೆ ವೀಡಿಯೋನ ಮಾಡೋಕ್ಕಾಗಲೇ ಇಲ್ಲ. ಅಮ್ಮ ಒಂದು ಸ್ವಲ್ಪ ಏನೇನೋ ಐಟಮ್ಗಳು ಬೇಕು ಅಂತ ಹೇಳಿದರು. ನನ್ನನ್ನು ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿ ನಮ್ಮ ಮನೆಯವರು ಮತ್ತು ಶ್ರೇಯು ಹೋಗಿದ್ದರು. ಹಾಗೆ ಶ್ರೇಯು ಕಾರಲ್ಲಿ ಕೂತ್ಕೊಂಡಿದ್ದ. ಶ್ರೇಯನ್ ಫ್ರೆಂಡ್ ಕೂಡ ಬಂದು ಶ್ರೇಯನ್ ಮಾತಾಡಿಸ್ತಾ ಇದ್ದಾನೆ. ಅವನಿಗೆ ಶ್ರೇಯನ್ ನೋಡಿ ಆಶ್ಚರ್ಯ ಆಗಿಬಿಡ್ತು. ಶ್ರೇಯು ತುಂಬ ದೊಡ್ಡ ಆಗಿದ್ದಾನಲ್ಲ. ಶ್ರೇಯು ಮತ್ತು ಅವ್ನ ಫ್ರೆಂಡ್ ಇಬ್ಬರು ಮಾತಾಡ್ತಾ ನಿಂತ್ಕೊಂಡ್ರು. ಅವನು 10th ಆಗಿರೋದ್ರಿಂದ ಅವರಿಗೆ ಕ್ಲಾಸಸ್ ನಡೀತಾ ಇದೆಯಂತೆ. ಅದೇ ಶ್ರೇಯು ಕೇಳ್ತಾಯಿದ್ರು, ನಿಮಗೆ ಕ್ಲಾಸ್ ಇಲ್ವಾ ಅಂತ. ಇಲ್ಲ, ನನಗೆ ಕ್ಲಾಸು ಮುಗಿಸಿನೇ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದ. ಶ್ರೇಯು ತುಂಬ ಹೈಟ್ ಆಗಿದ್ದಾನೆ, ಅವನಿಗೂ ಆಶ್ಚರ್ಯ ಆಯಿತು. ಶ್ರೇಯು ತುಂಬ ಸಣ್ಣವನಿದ್ದ. ಅವ್ರ ಸ್ಕೂಲ್ ಬಿಡಬೇಕಿದ್ರೆ ಆ ಫೋಟೋನು ಕೂಡ ನಿಮಗೆ ಹಾಕ್ತೀನಿ ನೋಡಿ. ಇಷ್ಟು ಸಣ್ಣ ಇದ್ದ ಅವನು ಸ್ಕೂಲು ಬಿಟ್ಟಾಗ. ಯಾಕಂದರೆ ಅದು ನಾವು ಹೊಸ ಸ್ಕೂಲಿಗೆ ಸೇರಿದಾಗ ಶ್ರೇಯುಗೆ ಫೋಟೋ ಬೇಕಿತ್ತು, ಅವನ ಫೋಟೋ ಹಾಗೆ ಫ್ಯಾಮಿಲಿ ಫೋಟೋ ಬೇಕಿತ್ತು. ಆವಾಗ ತೆಗೆದಿರೋ ಫೋಟೋ ಅದು. ನಾನು ಯಾವಾಗಲೂ ಅದನ್ನೇ ನೋಡೋದು, ಶ್ರೇಯು ಅದೆಷ್ಟು ಬೇಗ ದೊಡ್ಡ ಆಗಿದ್ದಾನೆ ಅಂತ. ಹಾಗೆ ನಾವು ಬಸ್ಸು ಇಳಿದ್ವಿ. ಸಾಗರ ಬಸ್ ಇಳಿದ ತಕ್ಷಣ ನಮಗೆ ಬಸ್ ಕೂಡ ರೆಡಿ ಇತ್ತು. ಬಸ್ ಹತ್ಕೊಂಡಿದ್ದೀವಿ. ಶ್ರೇಯು ಅವನಿಗೆ ತಿನ್ನೋಕ್ಕೇನಾದರೂ ಬೇಕು ಅಂತ ಹೇಳಿ ಹೋಗಿ ತರೋದಕ್ಕೆ ಅಂತ ಹೋಗಿದ್ದಾನೆ. ಅವ್ರ ಡ್ಯಾಡಿ ಅಲ್ಲೂ ಕೊಡಿಸಿ ಕಳಿಸಿದ್ದಾರೆ. ಅದು ಎಷ್ಟು ಕೊಡಿಸಿದ್ರು ಮತ್ತೆ ಏನಾದರೂ ಬೇಕಲ್ವ ಮಕ್ಕಳಿಗೆ, ಹಾಗಾಗಿ ಮತ್ತು ಅಲ್ಲಿ ಊರಲ್ಲಿ ಕೂಡ ಏನಾದರೂ ತಿನ್ನೋಕ್ಕೆ ಬೇಕಾಗುತ್ತೆ. ಯಾಕಂದರೆ ಊರಲ್ಲಿ ಅಂಗಡಿ ಇರಲ್ಲ, ಏನೂ ಇರಲ್ಲ, ಅಲ್ಲಿ ಏನೂ ತಿನ್ನೋಕ್ಕೆ ಇರೋದೇ ಇಲ್ಲ. ಅಮ್ಮ ಬರಬೇಕಿದ್ರೆ ಏನಾದ್ರು ತೊಗೊಂಡು ಬಾ ಅವನಿಗೆ ಅಂತ ಹೇಳ್ತಿರ್ತಾರೆ. ಆನಂತರ ನಾವು ಬಂದು ಮಾಸೂರು ಅಂತ ಇದೆ, ಅಲ್ಲಿ ಇಳಿದ್ವಿ. ಚಿಕ್ಕಪ್ಪನ ಮಗ ಅಲ್ಲೇ ಬಾ ಅಂತ ಹೇಳ್ದೆ, ಅವನಿಗೇನೋ ಕೆಲಸ ಇತ್ತಂತೆ. ಹಾಗಾಗಿ ಅಲ್ಲೇ ಇಳಿದು ಅವನು ಕೂಡ ಬಂದ. ಈಗ ಅವನ ಜೊತೆ ನಾವು 3 ಜನನೂ ಬೈಕಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಹತ್ತಿರ ಆಗುತ್ತೆ ನಮ್ಮ ಊರಿಗೆ. ಅದು ಮತ್ತು ಮೇಯ್ನ್ ರೋಡ್ ಯಾವುದೂ ಇಲ್ಲ, ಎಲ್ಲ ಒಳ ರೋಡಲ್ಲೇ ಹೋಗ್ತಾ ಇರೋದು. ಪವನಿಗೆ ಅದೇ ಹೇಳ್ತಾ ಇದ್ದೆ ತಮ್ಮನಿಗೆ, ಪೊಲೀಸ್ ಇದ್ದರೆ ಹಿಡಿದು ಬಿಡ್ತಾರೆ ಮರಯ್ಯ ಅಂತ ಇದ್ದೆ. ಇಲ್ಲಿ ಯಾರೂ ಇರಲ್ಲ, ಬಾ ಮರೈತಿ ಅಂತ ಹೇಳ್ದ. 3 ಜನನೂ ಈಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲ, ನೀನು ಅವನಿಗೆ ಏನಾದ್ರು ಬೈಕ್ ಕೊಟ್ರೆ ಹಿಂಗೆ ಬೈಕೇ ಸಿಗಲ್ಲ. ನಮ್ಮಮ್ಮ ಕೊಟ್ಟಿಗೆ ಮನೆಗೆ ಐತಿ ಅಂತ ಎಮ್ಮೆ ಕಟ್ಟಿ ಬರ್ತಾ ಇತ್ತು. ಟೈಮ್ ಬಂದು 11:45 ಆಯಿತು. ಅಲ್ಲಿ ಶ್ರೇಯ ಒಂಚೂರು ಶಾಂಪು, ಆಮೇಲೆ ಅವನಿಗೇನಾರು ತಗೊಂಡ, ಹಾಗಾಗಿ ಮಾಸರು ಸ್ವಲ್ಪ ಲೇಟ್ ಆಯಿತು. 11:45 ಮನೆಗೆ ಬಂದೆ. ಇಲ್ಲಾಂದರೆ ಕರೆಕ್ಟಾಗಿ 11:15 ಬರ್ತಿದ್ದೆ. ಅದರಲ್ಲೂ 3 ಜನ ಬೇರೆನಾ. ಪಾಪ ಯಾರೊಬ್ಬರು ಕಾರಲ್ಲಿ ಕರೆದ್ರು ಬನ್ನಿ ಅಂತ. ನಂಗೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ ಅಲ್ಲ. ನಮ್ಮೂರಲ್ಲಿ ಬರ್ಬೋದು, ಹಂಗೆ ಯಾರೋ ಕರೆದ್ರಿ. ಈಗ ನಮ್ಮ ಎದುರು ಕಾರ್ ಹೋತಲ್ಲ ಅವರು, ರಾಮನ ಕಪ್ಪದ ಹತ್ರ
ಆಮೇಲೆ ಬೇಡ ಬಿಡ್ರಿ ಅಂದೆ. ಯಾರೇನಪ್ಪ ನಂಗೆ ಗೊತ್ತಾಗಲಿಲ್ಲ. ನಂಗೆ ಈಗ ಹೊಸಬ್ರೆಲ್ಲ ಗೊತ್ತಾಗಲ್ಲ, ಈಗಿನ ಹುಡುಗರು ಹಳೊಬ್ಬರಾದರೆ ಗೊತ್ತಾಗ್ತಾರೆ. ಕಾರಲ್ಲಿ ಇಲ್ಲಿ ಬಿಡ್ತೀನಿ ಅಂತ ಯಾರೇನ ನಂಗೆ ಗೊತ್ತಾಗಲಿಲ್ಲ ಅವರು. ಹಾಗೆ ಬಂದೆ. ಅತ್ತ ಕೆಲಸ ಎಲ್ಲ ಎಂತ ಹಪ್ಪಳಕ್ಕೆ ತಿರ್ಸಿಯಾ? ಮತ್ತು ಮುಖಕ್ಕೆಲ್ಲ ಎಂಥದ್ದು ಹಾರೈತಲ್ಲ, ಎಂಥದ್ದು ಕಾಣದೇ ಇಲ್ಲ. ಮತ್ತು ಹಚ್ಕೊಂಡಿದ್ದು ಎಂಥದ್ದು ಬೀಜ ಬೀಜ ಕಾಣ್ತೈತಪ್ಪ. ಎಂತ ಟೊಮೆಟೊ ಹಣ್ಣೆ. ಅದಕ್ಕೆ ಒಂಚೂರು ಇದನ್ನು ಹಾಕ, ಕಡಲೆ ಹಿಟ್ಟು ಅಥವಾ ಏನಾರು. ಅದೇನು ಮುಖ ಫುಲ್ಲು ಟ್ಯಾನ್ ಆಗುತ್ತಲ್ಲ, ನಾನು ಇದಂತೀನ ಅದಕ್ಕೆ ಅದು ಕಡಲೆ ಹಿಟ್ಟು ಏನಾರು ಹಚ್ಕ ಅಂದ್ರೆ ಟೊಮೆಟೊ ಹಣ್ಣಕ್ಕೆ ಹೋಗಿದ್ದೆ. ಅಯ್ಯಪ್ಪ ಅದೇ ಬಾಗಿಲು ತೆಗ್ದೈತಾ? ನಿನ್ನ ಮೊಮ್ಮಗ ಮನೆಗೆ ಬರ್ತಿದ್ದಂಗೆ ಶುರು. ಅವ್ನು ನಮ್ಮ ಮನೆಗೆ ಮೊಮ್ಮಗ ಅಲ್ಲ, ಅವನು ದೊಡ್ಡ ಮನೆಗೆ ಮೊಮ್ಮಗ. ನಮ್ಮನೆಗೆ ಬರೋದು ಅವನಿಗೆ ಇಷ್ಟ ಆಗಲ್ಲ. ಸೀದಾ ಅಲ್ಲಿಗೆ ಅಲ್ಲಿ ಹುಡುಗರು ಕಂಡ್ರ ಆ ಹುಡುಗರೆಲ್ಲ ಸೇರಿ ಶುಂಠಿ ಹಾಕಿದ್ದಾರೆ ಅಂತ, ಹಂಗಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ರಿ. ಇವನು ಬಟ್ಟೆನೂ ಚೇಂಜ್ ಮಾಡಿಲ್ಲ, ಹಾಗೆ ಹೋಗಿದ್ದಾನೆ. ನಾನು ಕೊಟ್ಟಿರೋ ದಾಸವಾಳವು ಯಾವುದೋ ಹೊಸ ಅದು ಬಿಟ್ಟಿದೆ, ನೋಡೋಣ. ನಾನೇ ಕೊಟ್ಟಿದ್ದಲ್ಲ ನಮ್ಮ ಇದು. ಅವ್ರ ಮನೆಗೆ ಬಂದೊಳಗೆ ಕೆಲಸ ಶುರು ಮಾಡಿದ್ದೀನಿ. ಅಮ್ಮ ಹಪ್ಪಳದ ಅಕ್ಕಿ ನೆನೆಸಿದ್ರಲ್ವ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು. ನಾನು ಊರಿಂದ ಬರಬೇಕಿದ್ರೆ ಸ್ವಲ್ಪ ಕರಿಬೇವನ್ನು ಕೂಡ ತೊಗೊಂಡು ಬಂದಿದ್ದೆ. ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಅವರು. ಅಲ್ಲಿ ಪಾತ್ರೆ ನಾವೇನು ತೊಳೆಯೋದಿಲ್ಲ, ಏನಾದರೂ ಪಾತ್ರೆಗಳಿದ್ದರೆ ಮಾತ್ರ ಅಲ್ಲಿ ಇಡ್ತೀವಿ, ಹೊರಗಡೆನೇ ಪಾತ್ರೆ ತೊಳಿತೀವಲ್ಲ. ಹಾಗಾಗಿ ಸಿಂಕೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ರು. ಯಾಕಂದರೆ ನಾನು ಒಳಗಡೆ ಮಿಕ್ಸಿ ಹಾಕಿದ್ರೆ ಇಡೀ ಅಡುಗೆ ಮನೆ ಗಲೀಜಾಗಿಬಿಡುತ್ತೆ. ಅದಕ್ಕೇ ನಾನು ಇಲ್ಲಿ ಸಿಂಕ್ ಹತ್ರ ಸ್ವಿಚ್ ಇದೆ, ಹಾಗಾಗಿ ಅಲ್ಲೇ ಹಪ್ಪಳದಕ್ಕಿನ ರುಬ್ತೀನಿ. ಮತ್ತು ಅಮ್ಮಂಗೂ ಅಷ್ಟೇ, ನೀನು ಒಳಗಡೆ ರುಬ್ಬೋದು ಬೇಡ ಅಂತ ಅಂದೆ. ನಾನು ಒಬ್ಬಳೇ ರುಬ್ತೀನಿ ಅಂತೇಳಿ ಒಬ್ಬಳೇ ರುಬ್ತಾ ಇದ್ದೀನಿ. ಮತ್ತು ಹಪ್ಪಳಕ್ಕೂ ಕೂಡ ಈ ಸಲ ತುಂಬ ಕಮ್ಮಿ ಹಾಕಿದ್ದೀವಿ. ಯಾರೂ ಇಲ್ಲ, ನಾನು ವ್ಲಾಗಲ್ಲಿ ಹೇಳಿದಾಗೇ ಅವಾಗೆಲ್ಲ ಆದರೆ ಎಲ್ಲರೂ ಹಪ್ಪಳ ತಿನ್ನೋದಕ್ಕೆ ಅಂತ ಎಲ್ಲರನ್ನೂ ಕರೆದು ಒಂದು ಗಿದ್ನ ಹಪ್ಪಳ ಜಾಸ್ತಿ ನೆನೆಸ್ತಾ ಇದ್ವಿ. ನಮ್ಮಲ್ಲಿ ಎಲ್ಲರಿಗೂ ಅಕ್ಕಿ ಹಪ್ಪಳ ಅಂದರೆ ತುಂಬ ಇಷ್ಟ. ಈ ಹಪ್ಪಳ ಅಂದರೆ ಅದು ಹಸಿದು ತಿನ್ನೋದಕ್ಕೆ, ನಾವು ಒಣ ತಿನ್ನೋದಕ್ಕಿಂತ ಹಸಿದು ತಿನ್ನೋದೇ ಜಾಸ್ತಿ. ಯಾರೂ ಮಕ್ಕಳು ಇಲ್ಲ, ಮತ್ತು ಯಾರೂ ತಂಗಿಯರು ಯಾರೂ ಇಲ್ವಲ್ಲ, ಹಾಗಾಗಿ ನಾವು ಹಪ್ಪಳನ ಕಮ್ಮಿನೇ ನೆನೆಸಿದ್ವಿ. ಮತ್ತು ನಾನು ಈ ಸಲನೂ ಅಮ್ಮಂಗೆ ಹೇಳಿದ್ದೆ, ನಂಗೆ ಯಾಕೋ ಆಗಲ್ಲಮ್ಮ, ಸ್ವಲ್ಪ ಕಮ್ಮಿನೇ ನೆನೆಸು ಅಂತ ಹೇಳಿದ್ದೆ. ಹಾಗಾಗಿ ಅಮ್ಮ ಸ್ವಲ್ಪ ಕಮ್ಮಿನೇ ನೆನೆಸಿದ್ರು. ನಾನೊಬ್ಬಳೇ ರುಬ್ತಾ ಇದ್ದೀನಿ. ಅಮ್ಮ ಜೀರಿಗೆ ಮತ್ತು ಕೊತ್ತಂಬರಿ ಪುಡಿನೂ ಕೂಡ ಒಣಗಿಸಿ ಅದನ್ನು ಮಿಕ್ಸಿಲಿ ಮಾಡಿ ಇಟ್ಟಿದ್ರು. ಹಾಗೆ ಖಾರದ ಪುಡಿ, ಉಪ್ಪು ಅದೆಲ್ಲ ಇಟ್ಟಿದ್ರು. ಬೆಳ್ಳುಳ್ಳಿನ ನಾನು ಬಿಡಿಸ್ಕೊಂಡು ಈಗ ಹಪ್ಪಳದ ಅಕ್ಕಿನ ರುಬ್ತಾ ಇದ್ದೀನಿ. ಹಪ್ಪಳದ ಅಕ್ಕಿ ಅಂದರೆ 3 ದಿನ ನಾವು ಅಕ್ಕಿನ ನೆನೆಸ್ತೀವಿ. ಅದಾದ ನಂತರ ಈ ಥರ ಸ್ವಲ್ಪ ಉಪ್ಪು, ಆಮೇಲೆ ಖಾರ, ಜೀರಿಗೆ, ಕೊತ್ತಂಬರಿ ಪುಡಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಿ ರುಬ್ಬಿ ಒಂದಿನ ಹಿಟ್ಟನ್ನ ನೆನೆಯೋಕೆ ಇಡ್ತೀವಿ. ಆದರೆ ಈ ಸಲ ನಾವು ಹಿಟ್ಟನ್ನ ಒಂದು ದಿನ ನೆನೆಯೋಕೆ ಇಡಲಿಲ್ಲ. ನೆಕ್ಸ್ಟ್ ಡೇನೇ ಹಪ್ಪಳ ಹೊಯ್ಯೋಕ್ಕೆ ಶುರು ಮಾಡಿದೆ. ನಾನು ಊರಿಗೆ ಹೋಗೋದಿತ್ತು, ಹಾಗಾಗಿ ಇದ್ರದ್ದು ಪ್ರಾಪರಾಗಿರೋ ವೀಡಿಯೋ ನನ್ನ ಹತ್ರ ಇದೆ, ಹೋದ ವರ್ಷದ್ದೇನೆ. ನನಗೆ ಇದೊಂದು ಹೋಳಿಗೆ ವೀಡಿಯೋ ಒಂದು ಎರಡೂ ಪ್ರಾಪರಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ವರ್ಷನಾರು ಮಾಡೋಣ ಅಂತ ಅಂದ್ಕೊಂಡೆ, ಏನೋ ಗೊತ್ತಿಲ್ಲ, ನನಗೆ ಇಲ್ಲಿ ತನಕನೂ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೋಡೋಣ. ತುಂಬ ಜನ ಕೇಳ್ತೀರಾ ಹಪ್ಪಳದ ವೀಡಿಯೋ ಮಾಡಿ ಅಂತ, ಮತ್ತು ತುಂಬ ಜನ ನನ್ನ ಹಳೆ ವೀಡಿಯೋಗಳನ್ನ ನೋಡ್ಕೊಂಡು ಕಮೆಂಟ್ ಹಾಕಿದ್ರು, ನಾವು ಮಾಡ್ತೀವಿ ಆದರೆ ನಿಮ್ಮಷ್ಟು ಕಷ್ಟಪಟ್ಟು ಮಾಡಲ್ಲ ಅಂತ ಕೂಡ ಹೇಳಿದ್ರು. ವರ್ಷದಲ್ಲಿ ಒಂದು ಸಲ ಅಲ್ವಾ, ಈ ಥರ ಸ್ವಲ್ಪ ಕಷ್ಟಪಟ್ಟರೆ ಇಡೀ ವರ್ಷ ಆರಾಮಾಗಿರ್ಬೋದು. ಅದು ನಾವು ಮತ್ತು ವೆಜಿಟೇರಿಯನ್ ಆದ್ದರಿಂದ ನಮಗೆ ಹಪ್ಪಳ ಬೇಕೇ ಬೇಕು. ಮತ್ತು ನಮ್ಮ ಮಲೆನಾಡಲ್ಲಿ ಸ್ವಲ್ಪ ಜಾಸ್ತಿ, ಅದು ನಮ್ಮ ಈ ಸೊರಬ ಕಡೆ ತುಂಬ ಇಷ್ಟ ಈ ಹಪ್ಪಳ ಅಂದರೆ ಎಲ್ಲರಿಗೂ ಅಷ್ಟೇ. ನಮ್ಮ ಅಮ್ಮರೆಲ್ಲ ಇದ್ರ ಡಬ್ಬಲ್ ಮಾಡ್ತಾಯಿದ್ರು ಅವಾಗೆಲ್ಲ. ಇವಾಗ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ನಾನು ಈ ಥರ ಸ್ವಲ್ಪ ಹಾಕಿ ರುಬ್ತಾ ಇದ್ದೀನಿ. ಹಾಗೆ ಅಮ್ಮ ಇದಕ್ಕೆ ಸ್ವಲ್ಪ ಅನ್ನನೂ ಕೂಡ ಮಿಕ್ಸಿ ಮಾಡಿ ಕೊಡ್ತಾರೆ, ಅದನ್ನು ಕೂಡ ಹಾಕಿದ್ರೆ ತಟ್ಟೆಗೆ ಹಪ್ಪಳ ಅಂಟಲ್ಲ ಅಂತ ಹೇಳ್ತಾರೆ. ಮತ್ತು ಅದೊಂಥರ ಹುಳಿ, ಒಂಥರ ಖಾರ ಆಗುತ್ತೆ, ಅದಾಗಲ್ಲ ಅಂತ ಹೇಳ್ತಾರೆ. ಹಪ್ಪಳದ ಹಿಟ್ಟು ಅಂದರೆ ಒಂದು ದಬ್ರಿದು ಕರೆಂಟ್ ಹೋಯಿತು. ನಾನು ಹಾಗಾಗಿನೇ ಬಂದೋಳು, 5 ನಿಮಿಷ ವೇಸ್ಟ್ ಮಾಡಲ್ಲ, ಕರೆಂಟ್ ನೋಡಿ ಪಟ ಅಂತ ರುಬ್ಬೋಣ ಅಂತ ರುಬ್ಬಕ್ಕೆ ಶುರು ಮಾಡಿದೆ. ಅಮ್ಮನೂ ರುಬ್ತಾರೆ ಇವತ್ತು. ಅವ್ರಿಗೇನು ಅಂದರೆ ಒಳಗಡೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ನಾ ಬಂದೋಳೆ ಹಪ್ಪಳದಕ್ಕಿ ರುಬ್ತೀನಿ ಅಂತ ಹೇಳಿದ್ನ, ಹಾಗಾಗಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳು ವಾಶ್ ಮಾಡಿ ಏನೂ ಕೆಲಸ ಇಟ್ಟಿಲ್ಲ ನನಗೆ. ಯಾವಾಗಲೂ ಬಂದ ತಕ್ಷಣ ನಂಗೆ ಕೆಲಸ ಇಡೋರಲ್ಲ, ಇವತ್ತು ಏನೂ ಇಟ್ಟಿಲ್ಲ. ಎಲ್ಲ ಮನೆಯೂ ಕ್ಲೀನ್ ಮಾಡಿಕೊಂಡು, ತಿಂಡಿನೂ ತಿಂದಿಲ್ಲ ಅಂತವ್ರು. ಹುರುಳಿ ಬೇಯಿಸಿದ್ರಂತೆ, ಅದನ್ನೇ ಒಂಚೂರು ಉಪ್ಪು ಹಾಕ್ಕೊಂಡು ತಿಂದೆ ಕಣೆ ಅಂತ ಅಂದರು. ಮಾವಿನಕಾಯಿ ಚಿತ್ರಾನ್ನ ಮಾಡಿದಾರಂತೆ, ಅನ್ನನೂ ಮಾಡಿದ್ದಾರೆ. ಚಿತ್ರಾನ್ನ ತಿನ್ನೋಕ್ಕೂ ಟೈಮ್ ಆಗಿಲ್ಲ ಅವ್ರಿಗೆ, ಕೆಲಸ ಆಯ್ತಲ್ಲ, ಹಾಗಾಗಿ ತಿನ್ನಮ್ಮ ಅಂದೆ. ಇಲ್ಲ ಬೇಡ ಬಿಡು, ಮತ್ತು ಒಟ್ಟಿಗೆ ಊಟನೂ ಮಾಡಿಬಿಡೋಣ ಅತ್ಲಾಗೆ ಅಂತ. ಶ್ರೇಯು ಬಂದಿದ್ದಾನೆ ಅಂದರೆ ಹುರುಳಿ ಸಾರು ಮಾಡಲೇಬೇಕಲ್ಲ. ನಮ್ಮನೆಲ್ಲ ಹುರುಳಿ ಸಾರು ಮಾಡಿದ್ದಿತ್ತು, ಒಯ್ದು ತರೋಣ ಅಂತ ಅಂದ್ಕೊಂಡೆ. ಎಂಥ ಲಗೇಜ್ ಹೊತ್ಕೊಂಬರೋದು, ಹಂಗಾಗಿ ಇಲ್ಲಿಗೆ ಸ್ವಲ್ಪ ಸಾಮಾನುಗಳೆಲ್ಲ ತರೋದಿತ್ತ, ಹಾಗಾಗಿ ಬ್ಯಾಗು ವಜೆ ಆಯಿತು, ಅದಕ್ಕೆ ತರಲಿಲ್ಲ. ಹೆಂಗಿದ್ರು ಹುರುಳಿನೇ ತೊಗೊಬಂದೆ. ಅಮ್ಮನೂ ಹುರುಳಿ ಸಾರು ಮಾಡಿಟ್ಟಿದ್ರು. ನಮ್ಮಮ್ಮ ನೋಡಿ 1/4 kg ಅಕ್ಕಿ ಹಿಟ್ಟು ಮೊಸರು ಹಾಕಿ ಇಟ್ಟಿದ್ದಾರೆ ಹಚ್ಕೊಳಕ್ಕೆ ಅಂತ. ನಾನು ಬೈತೀನಿ, ಬಿಸಿಲಲ್ಲಿ ಹೋಗ್ತಾರ, ಕರೆಂಟ್ ಬಂತು,
ಆ ಮುಖ ಅಂತೂ ಪೂರ್ತಿ ಬಂಗು ಆಗೋಗಿದೆ. ಅದು ಬಿಸಿಲಿಗೆ ಹಂಗೆ ಆಗೋದಲ್ಲ, ಹಾಗಾಗಿ ಮಾತಾಡ್ತಾ ಕೂತ್ಕೊಂಡ್ರೆ ಹಪ್ಪಳದ ಹಿಟ್ಟು ಉಳಿಯುತ್ತೆ. ಹಪ್ಪಳದಕ್ಕೆ ತಿರ್ಸೋಣ. ನಾನು ಇದನ್ನು ಆಮೇಲೆ ತಿರ್ಸ್ತೀನಿ, ಇಲ್ಲ ನಮ್ಮ ಅಮ್ಮ ತಿರ್ಸ್ತಾರೆ, ನೋಡ್ತೀನಿ. ನಮ್ಮ ಅಮ್ಮ ತಿರ್ಸಿದ್ರೆ ಏನು ಗೊತ್ತಾ, ಇಡೀ ಅಡುಗೆ ಮನೆ ತುಂಬ ಗಲೀಜು ಮಾಡಿಬಿಡ್ತಾರೆ. ಮತ್ತು ಅದನ್ನು ಒರ್ಸೋಕೆ ನನಗೆ 1 ಗಂಟೆ ಬೇಕು, ಇಲ್ಲ ಅವ್ರಿಗೆ 1 ಗಂಟೆ ಬೇಕು. ಅದಕ್ಕೇ ನಾನು ಅಂದೆ, ನಾನೆಲ್ಲ ಹಪ್ಪಳದಕ್ಕಿ ನಾನೇ ರುಬ್ತೀನಿ. ಅಂದರೆ ನಾನು ಮಿಕ್ಸಿ ಸ್ವಲ್ಪ ಹೊತ್ತಾದ ತಕ್ಷಣ ಬಿಸಿ ಆಗುತ್ತೆ ಗೊತ್ತಾ, ತುಂಬ ಅಕ್ಕಿ ಇರುತ್ತಲ್ವ. ಹಾಗಾಗಿ ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಟು ನಾನು ಹಪ್ಪಳದಕ್ಕಿನ ನಾನೊಬ್ಬಳೇ ಈ ಸಲ ರುಬ್ಬಿದೆ. ಅವ್ರನ್ನ ಕರೀಲೇ ಇಲ್ಲ. ನನಗೆ ಅನ್ನಿಸ್ತು ಆಮೇಲೆ ಎಷ್ಟು ಬೇಗ ಹಪ್ಪಳದಕ್ಕಿ ಕೂಡ ರುಬ್ಬಿ ಆಯಿತು ಅಂತ. ನಿಜ ಹೇಳ್ತೀನಿ, ಹಪ್ಪಳದಕ್ಕಿ ನೆನೆಸ್ಬೇಕಿದ್ರೆ ನೆನೆಸಿದ ಮೇಲೆ ಕೂಡ ನಂಗೆ ತುಂಬ ಭಯ ಆಗ್ತಾಯಿತ್ತು, ಹೆಂಗೆ ಮಾಡೋದಪ್ಪ ಅಂತ ಹೇಳಿ. ನಾನು ಅಮ್ಮಂಗಂತೂ 10 ಸಲ ಹೇಳಿದೆ, ಅಮ್ಮ ತುಂಬ ಅಕ್ಕಿ ನೆನೆಸ್ಬೇಡ ಅಂತ. ನಾನು ಅಮ್ಮನ ಕಾಟಕ್ಕೆ ಕರೆದ ಈ ಸಲ ನಾನು ಹಪ್ಪಳ ಮಾಡೋದಕ್ಕೆ ಅಂತ ಊರಿಗೆ ಬರೋ ಥರ ಆಯಿತು. ಇಲ್ಲಾಂದರೆ ನಾನು ಬರ್ತಾನೆ ಇರಲಿಲ್ಲ. ನನಗೆ ಈ ಸಲ ಹಪ್ಪಳ ಮಾಡಬೇಕು ಅಂತ ಕೂಡ ಅನಿಸಿರಲಿಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮುಂಚೆ ಎಲ್ಲ ನಂದೇ ಕುಣಿತಾ ಇದ್ದೆ, ನಾನೇ ಹಪ್ಪಳ ಮಾಡೋಣ ಅಂತ. ಎಷ್ಟು ಅಕ್ಕಿ ನೆನೆಸಿದ್ರು ಸಾಕಾಗಲ್ಲ ಅಮ್ಮ ಅಂತ ಇದ್ದೆ. ಯಾಕಂದರೆ ಮಕ್ಕಳೆಲ್ಲ ಇರ್ತಾಯಿದ್ರಲ್ವ, ನಮಗೆ ಹಪ್ಪಳ ಬೇಕಾಗಿತ್ತು. ಇವಾಗ ಮಕ್ಕಳು ಯಾರೂ ಇಲ್ಲದೆ ಇರೋದಕ್ಕೆ ಮಕ್ಕಳೇ ಅಂತಾರೆ, ಎಂತಕ್ಕೆ ಮಾಡ್ತೀಯ ಬಿಡಮಮ್ಮಿ ಅಂತಾರೆ. ಶ್ರೇಯನು ಹಾಗೆ ಅಂದ. ಆದರೆ ಹಪ್ಪಳ ಸಂಡಿಗೆ ಅದೆಲ್ಲ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಮಗೆ ಹಂಗೆ ಬಿಡೋಕ್ಕೆ ಬರೋದಿಲ್ಲ. ಹಾಗೆ ನಾನು ಹಪ್ಪಳದಕ್ಕೆ ಎಲ್ಲ ರುಬ್ಬಿ ಆಯಿತು. ಅಮ್ಮ ಪಾಪ ತಿಂಡಿ ತಿಂದಿರಲಿಲ್ಲಲ್ಲ, ಅವರು ಸ್ನಾನ ಆದ ತಕ್ಷಣ ಅವರಿಗೂ ಏನಾದರೂ ತಿನ್ನಬೇಕು, ಊಟ ಮಾಡಬೇಕು. ಹಾಗಾಗಿ ಅವರು ಸ್ನಾನ ಮಾಡ್ಕೊಂಡು ಬಂದವರೇ ಚಿತ್ರಾನ್ನ ಕೈ ಆಡಿದ್ರು. ಮಾವಿನಕಾಯಿ ಚಿತ್ರಾನ್ನ ಮಾಡಿದರು ಅಮ್ಮ, ಚೆನ್ನಾಗಾಗಿತ್ತು. ನಾನಂತೂ ಈ ವರ್ಷ ಮಾವಿನಕಾಯಿ ಚಿತ್ರಾನ್ನನೇ ತಿಂದಿರಲಿಲ್ಲ. ಯಾವಾಗಲೂ ನಾನು ಯಾವುದಂದರೆ ಇದ್ರ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೆ. ಈ ವರ್ಷ ಯುಗಾದಿ ಹಬ್ಬ ಹುಷಾರಿಲ್ಲದಿರೋದಕ್ಕೆ ಇಲ್ಲೇ ಮಾಡಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ತಿಂದೇ ಇರಲಿಲ್ಲ. ಹಾಗಾಗಿ ಇವತ್ತು ಹೊಟ್ಟೆ ತುಂಬ ಮಾವಿನಕಾಯಿ ಚಿತ್ರಾನ್ನ ತಿಂದೆ. ಶ್ರೇಯುಗೆ ಅವ್ನು ಬಂದ ಮೇಲೆ ಕಲಸಿ ಕೊಡೋಣ ಅಂತ. ಯಾಕಂದರೆ ಅವ್ನು ಹುರುಳಿ ಸಾರು ಊಟ ಮಾಡ್ತಾನೋ ಅಥವಾ ಮಾವಿನಕಾಯಿ ಚಿತ್ರಾನ್ನ ತಿಂತಾನೋ ಅನ್ನೋದು ಗೊತ್ತಿಲ್ಲಲ್ಲ. ಹಾಗಾಗಿ ಅವನು ಆಮೇಲೆ ಬಂದವನು ಮಾವಿನಕಾಯಿ ಚಿತ್ರಾನ್ನ ತಿಂದು ಒಂಚೂರು ಹುರುಳಿ ಸಾರು ಅನ್ನ ಊಟ ಮಾಡ್ದೆ. ಹಾಗೆಯೇ ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರ ನೆಕ್ಸ್ಟು ವ್ಲಾಗ್ನ ನಾಳೆ ವ್ಲಾಗಲ್ಲಿ ಹಾಕ್ತೀನಿ. ಹಪ್ಪಳ ಮಾಡೋದಕ್ಕೆ ಅಂತ ತವ್ರ ಮನೆಗೆ ಅಂತೂ ಇಂತೂ ಬಂದೆ. ಶೇಂಗಾ ಇರಲಿಲ್ಲಂತೆ, ಅಂದರೆ ಚಿತ್ರಾನ್ನಕ್ಕೆ ಹಾಕೋದಕ್ಕೆ. ಹಾಗಾಗಿ ಚಿತ್ರಾನ್ನಕ್ಕೆ ಶೇಂಗಾ ಹಾಕಿರಲಿಲ್ಲ. ನನಗೇನಂದರೆ ಚಿತ್ರಾನ್ನಕ್ಕೆ ಶೇಂಗಾನೇ ಜಾಸ್ತಿ ಇರಬೇಕು, ತುತ್ತಿಗೂ ಆ ಶೇಂಗಾ ಸಿಕ್ಕರೆ ರುಚಿ ಅನಿಸುತ್ತೆ. ಶ್ರೇಯನು ಹಾಗೆ ಇರಬೇಕು ಅವನಿಗೆ. ಪಾಪ ಅವನು ಕೇಳಲೇ ಇಲ್ಲ, ಟಿ ವಿ ನೋಡ್ದೆ ಸುಮ್ಮನೆ ಊಟ ಮಾಡ್ದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.